ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಕೋನಾಳ್. ವೀಕ್ಷಕರೇ, ಸಾಧನೆಗೆ ಯಾವ ಅಡ್ಡಿಯೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಅವರ ಒಂದು ಪರಿಸ್ಥಿತಿ ಏನೇ ಇದ್ರೂ ಕೂಡ ಅನೇಕ ಸಾಧನೆಗಳನ್ನು ಮಾಡಿರೋ ಜನರು ಕೂಡ ಇದ್ದಾರೆ. ಹಿಂದಿನಿಂದಲೂ ಕೂಡ ಇದು ನಡ್ಕೊತಾನೆ ಬಂದಿರುವಂಥದ್ದು. ಈಗಿನ ದಿನಗಳಲ್ಲೂ ಕೂಡ ಇಂತಹ ಒಂದು ವಿಚಾರಗಳು ನಮಗೆ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲೊಬ್ಬ ಯುವಕ ತನ್ನ ಮನೆಯ ಪರಿಸ್ಥಿತಿ ಏನೇ ಇದ್ರೂ ಕೂಡ, ತನಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಸಾಧನೆ ಮಾಡೋಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸನ್ನಿವೇಶಗಳು ಅಡ್ಡ ಆಗಲ್ಲ. ಸಾಧನೆ ಮಾಡೋಕ್ಕೆ ಆತನ ಇಚ್ಛಾಶಕ್ತಿ ಇದ್ದರೆ ಸಾಕು, ಮನಸ್ಸಿನಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ ಇದ್ದರೆ ಸಾಕು, ಎಲ್ಲವನ್ನೂ ಕೂಡ ನಾವು ಸಾಧನೆ ಮಾಡಬಹುದು ಎನ್ನುವಂತಹ ಒಂದು ರೀತಿಯಲ್ಲಿ ಈತ ಉದಾಹರಣೆಯ ರೀತಿಯಲ್ಲಿ ಮಾಡಿ ತೋರಿಸಿದ್ದಾನೆ. ಈ ಯುವಕ ತಾನು ಒಬ್ಬ ಡಾಕ್ಟರ್ ಆಗಬೇಕು ಅಂತ ಕನಸನ್ನು ಕಟ್ಕೊಂಡಿರ್ತಾನೆ, ಕನಸನ್ನು ಕಂಡಿರ್ತಾನೆ. ಆದರೆ ಆತನ ಮನೆಯ ಪರಿಸ್ಥಿತಿಯನ್ನು ನೋಡಿ, ಅಲ್ಲಿನ ಕಷ್ಟಗಳನ್ನು ನೋಡಿ, ಅವರ ಒಂದು ಬಡತನವನ್ನು ನೋಡಿ ಏನೂ ಮಾಡೋಕ್ಕೆ ಆಗದೆ, ಸರಿ ನಾನು ಇದಕ್ಕೆ ಹೊಂದ್ಕೊಳ್ಬೇಕು ಅಂತ ಹೇಳಿ ಅನಿವಾರ್ಯ ಅನ್ನೋ ಕಾರಣದಿಂದ ಆತ ಕೂಲಿ ಕೆಲಸ ಮಾಡೋಕ್ಕೆ ಬರ್ತಾನೆ. ಅದು ಇಲ್ಲಿಗೆ ಬೆಂಗಳೂರಿಗೆ ಕೂಲಿ ಕೆಲಸ ಮಾಡೋಕ್ಕೆ ಬಂದು ಆತ ಇಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ಆ ಹುಡುಗ ಬೇರೆ ಯಾರೆಲ್ಲ, ಒಡಿಸ್ಸಾದ ಒಂದು ಕದ್ರಾ ಎನ್ನುವಂತಹ ಜಿಲ್ಲೆ ಇದೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಶುಭಂ ಸಬರ್ ಎನ್ನುವಂತಹ ಯುವಕ. ಈತನಿಗೆ 19 ವರ್ಷ ವಯಸ್ಸು. ಈತ ಇಂಥ ಒಂದು ದೊಡ್ಡ ಆಸೆಯನ್ನು ಕಂಡಿರ್ತಾರೆ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೀಟ್ ಪರೀಕ್ಷೆಯನ್ನು ಕೂಡ ಬರೆದಿರ್ತಾನೆ. ಅದಾದ ನಂತರ ಆತ ಇನ್ನೇನು ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ಮನೆಯವರಿಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದು ಇಲ್ಲಿ ಕಟ್ಟಡ ಕಾರ್ಮಿಕ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಹೀಗೆ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿ ಕೆಲಸವನ್ನು ಮಾಡ್ತಾನೆ. ಎಷ್ಟು 3 ತಿಂಗಳ ಕೆಲಸ ಮಾಡ್ತಾನೆ. ಈಗ ಕೆಲಸ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಅವರ ಒಂದು ಶಿಕ್ಷಕರೇನಿರ್ತಾರಲ್ಲ, ಅವರು ಆತನಿಗೆ ಫೋನ್ ಮಾಡಿ ಹೇಳ್ತಾರೆ, ನೀನು ನೀಟ್ ಪರೀಕ್ಷೆಯಲ್ಲಿ ಪಾಸಾಗಿದೆಯಾ, ಫಲಿತಾಂಶ ಬಂದಿದೆ, ಅದು ರಿಸಲ್ಟ್ ಬಂದಿದೆ, ಪಾಸಾಗಿದೆಯಾ ಅಂತೇಳಿ ಕಾಲ್ ಮಾಡಿ ಹೇಳ್ತಾರೆ. ಸಿಹಿಯನ್ನು ಹಂಚು ಎಲ್ಲರಿಗೆ, ನಿನಗೆ ಒಂದು ಫ್ರೀ ಸೀಟ್ ಸಿಕ್ಕಿದೆ, ನಿನಗೆ 18,212ನೇ ಒಂದು ರ್ಯಾಂಕ್ ಬಂದಿದೆ, ಇದರಿಂದಾಗಿ ನಿನಗೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ಸೀಟ್ ಸಿಕ್ಕಿದೆ, ಖುಷಿ ಪಡು, ಎಲ್ಲರಿಗೂ ಈ ಒಂದು ವಿಷಯನ ಹೇಳು ಅಂತ ಹೇಳ್ತಾರೆ. ಆತ ಏನು ಮಾಡ್ತಾನೆ, ಆಗ ತುಂಬ ಖುಷಿಯಿಂದ ಆತ 3 ತಿಂಗಳು ಏನು ಕೆಲಸ ಮಾಡಿರ್ತಾನಲ್ಲ, 3 ತಿಂಗಳು ಕೆಲಸ ಮಾಡಿದಾಗ ಆತನಿಗೆ 45,000 ರೂಪಾಯಿ ಸಿಕ್ಕಿರುತ್ತೆ. ಅದರಲ್ಲಿ ಆತ ಖರ್ಚು ಎಲ್ಲ ಹೋಗ್ಬಿಟ್ಟು ಒಂದು 25,000 ಉಳಿಸ್ಕೊಂಡಿರ್ತಾನೆ. ಅದೇ ಆತನಿಗೆ ಈ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯ ಆಗುತ್ತೆ. ನೋಡಿ, ಈ ಒಂದು ರಿಸಲ್ಟ್ ಬಂದ ಮೇಲೆ ಆತ ಮತ್ತೆ ಮರಳಿ ಅವರ ಒಂದು ಊರಿಗೆ ಹೋಗಿ, ಒಡಿಸ್ಸಾಗೆ ಹೋಗಿ, ಅಲ್ಲಿ MKCG ಅನ್ನುವಂಥ ಒಂದು ಮೆಡಿಕಲ್ ಕಾಲೇಜ್ ಇದೆ. ಆ ಮೆಡಿಕಲ್ ಕಾಲೇಜಿನಲ್ಲಿ MBBSಗೆ ಸೇರ್ಕೋತಾನೆ. ಆತನ ಕನಸಿನಂತೆ, ಆಸೆಯಂತೆ ಏನಾಗಿತ್ತು, ನಾನು ಡಾಕ್ಟರ್ ಆಗಬೇಕು ಅನ್ನುವಂಥದ್ದು, ಅದು ಆತನಿಗೆ ಈಗ ಒಲೆದು ಬಂದಿರುವಂಥದ್ದು. ಅದೃಷ್ಟ ಅಂತಲ್ಲ, ಅದು ಆತನ ಒಂದು ಶ್ರಮಕ್ಕೆ, ಕಷ್ಟಪಟ್ಟು ಓದಿರೋದಕ್ಕೆ ಬಂದಿರುವಂಥ. ಆತ ಎಷ್ಟೇ ಬಡತನದಲ್ಲಿದ್ದರೂ ಕೂಡ ಆತ ನಾನು ಈ ಒಂದು ಸಾಧನೆ ಅಥವಾ ಏನು ನನ್ನ ಆಸೆಯಂತೆ ನಾನು ಡಾಕ್ಟರ್ ಆಗಬೇಕನ್ನೋದೇನಿತ್ತಲ್ಲ, ಆ ಒಂದು ದೃಢ ಒಂದು ಇಚ್ಛಾಶಕ್ತಿ ಆತನ ಈ ಒಂದು ಮಟ್ಟಕ್ಕೆ ಏರಿಸಿದೆ, ಈ ಒಂದು ಸಾಧನೆ ಮಾಡೋಕ್ಕೆ ಮುಂದಾಗಿದೆ. ಯಾಕಂದರೆ ಬಡವರ ಮಕ್ಕಳಿಗೆ ಒಂದು ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳು ಮಾಡೋದು ಕಷ್ಟ ಅಪ್ಪ, ಲಕ್ಷಾನುಗಟ್ಟಲೆ ಫೀಸ್ ಇರುತ್ತೆ, ನಾವು ಓದೋಕ್ಕಾಗಲ್ಲ ಅಂತ ಕೆಲವರು ಕೈ ಚೆಲ್ಲಿ ಕೂತ್ಬಿಡ್ತಾರೆ. ಆದರೆ ಈ ವ್ಯಕ್ತಿ, ಈ ಯುವಕ ಏನಿದ್ದಾನೆ, ತನ್ನ ಆಸೆಯಂತೆ ಎಕ್ಸಾಮನ್ನು ಬರೆದು ಪಾಸಾಗಿ ಒಂದು ಫ್ರೀ ಆಗಿರುವಂಥ ಸೀಟನ್ನು ತಗೊಂಡಿದ್ದಾನೆ. ಹೀಗಾಗಿ ಅವರ ಪೋಷಕರು ಕೂಡ ಖುಷಿಯಾಗಿದ್ದಾರೆ. ಆದರೆ ಸದ್ಯ ನಾವು ತುಂಬ ಬಡತನದಲ್ಲಿ ಇರೋದರಿಂದ ನಮ್ಮ ಮಗನ ಒಂದು ವಿದ್ಯಾಭ್ಯಾಸಕ್ಕೆ, ಆತನ ಒಂದು ಆಸೆ ಪೂರೈಸೋಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಆತನ ಪೋಷಕರು ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ನೋಡಿ, ಸಮಾಜದಲ್ಲಿ ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿರ್ಬೋದು, ನಮ್ಮ ಮನೆಯ ಪರಿಸ್ಥಿತಿ ಆಗಿರ್ಬೋದು, ನಮ್ಮ ಮನಸ್ಥಿತಿ ಏನೇ ಇದ್ದರೂ ಕೂಡ ನಾವೊಂದು ಏನೋ ಒಂದು ಗುರಿಯನ್ನು ಇಟ್ಟುಕೊಂಡಾಗ ಅದನ್ನು ಅರ್ಧಕ್ಕೆ ಬಿಡದೆ, ಏನೋ ಒಂದು ಕಷ್ಟ ಬಂತು ಅಂತ ಬಿಡದೆ ಅದನ್ನು ನಾವು ಒಂದು ಸಾಧನೆಯ ರೀತಿಯಲ್ಲಿ, ಗುರಿಯ ರೀತಿಯಲ್ಲಿ ತಗೊಂಡು ಮಾಡ್ತಾ ಹೋದಾಗ ಎಲ್ಲವೂ ಕೂಡ ನಮ್ಮ ಕೈಗೆ ಸಿಗುತ್ತೆ ಅನ್ನೋದಕ್ಕೆ ಈ ಯುವಕ ಕೂಡ ಈಗ ಒಂದು ಉದಾಹರಣೆ ಆಗಿದ್ದಾನೆ. ಹೀಗಾಗಿ ಈ ಯುವಕ ಇಷ್ಟು ದಿನಗಳ ಒಂದು ಕನಸು ನೆರವೇರಿದೆ. ಆತ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಈಗ MBBS ವಿದ್ಯಾರ್ಥಿಯಾಗಿ ಸೇರಿಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.